ಎಲ್ಲ ಹೇಳಿದ್ರೆ ಮುಟಾಳ ತಲೆ ಎಳ್ದಿದ್ದವನು ನೀನು. ಭಗವಂತ ಕೊಟ್ಟಿರೋದೆಲ್ಲ ಅನುಭವಿಸೋದಕ್ಕೆ, ಅದನ್ನು ಬಿಟ್ಬಿಟ್ಟು ಅದು ಬೇಡ ಇದು ಬೇಡ ಅದು ಬೇಡ ಇದು ಬೇಡ. ಕಣ್ಣಿ ಹತ್ತ ಕೊಟ್ಟಿದ್ದಾನ, ಮೂಗಿ ಹತ್ತ ಕೊಟ್ಟಿದ್ದಾನ, ಬಾಯಿ ಹತ್ತ ಕೊಟ್ಟಿದ್ದಾನ, ಹೆಂಗಸನ ಯಾಕೆ ಸೃಷ್ಟಿ ಮಾಡಿದ್ದಾನ, ದುಡ್ಡನ್ನು ಯಾಕೆ ಇಟ್ಟಿದ್ದಾನ, ಏರೋಪ್ಲೇನ್ ಏನಕ್ಕಿದೆ, ಫಾರಿನ್ ದೇಶಗಳೆಲ್ಲ ಏನಕ್ಕಿದೆ, ಒಂದೊಂದು ದೇಶದಲ್ಲಿ ಒಂದೊಂದು ಥರ ಹೆಂಗಸರು, ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನ. ಹೇಗೆ ಹಣ್ಣು ತರಕಾರಿಗಳನ್ನು ಸೃಷ್ಟಿ ಮಾಡಿದ್ದಾನ ಹಾಗೆ ಮನಸ್ಸುಗಳನ್ನು ಸೃಷ್ಟಿ ಮಾಡಿದ್ದಾನ. ಅದೆಂಗೆ ತೃಪ್ತಿ ಸಿಗುತ್ತೆ ಒಂದು ಹೆಂಗಸಿಂದ? ತಪಸ್ಸು ಮಾಡ್ತೀನಿ, ಬೇಕಾಟು ಹೆಂಗಸುಗಳನ್ನ ಪಡಿಬೇಕು, ತಪಸ್ಸು. ಅದು ತಪಸ್ಸ? ಜ್ಞಾನವನ್ನು ಪಡೆಯಲು ಮಾಡುವ ಹೋರಾಟವೇ ತಪಸ್ಸು. ಉಳಿದಿದ್ದಕ್ಕೆ ಮಾಡೋ ತಪಸ್ಸಲ್ಲ. ಮನುಷ್ಯ ಹುಟ್ಟಿರೋದು ಜೀವನ ಮಾಡೋದಕ್ಕೆ ಬೇಕಾಗಿರೋ ಹಣವನ್ನು ಸಂಗ್ರಹ ಮಾಡಬೇಕು. ಹಣ ಇಲ್ಲದೆ ಸನ್ಯಾಸಿನೂ ಬಾಳಕ್ಕಾಗಲ್ಲ. ಪ್ರತಿಯೊಂದು ತಪಸ್ಸಿಂದನೇ ಸಾಧನೆ ಮಾಡಿ ಅದನ್ನು ಪಡೆಯಕ್ಕೆ ಸಾಧ್ಯ. ಪ್ರತಿಯೊಂದನ್ನೂ ತಪಸ್ಸು ಮಾಡಬೇಕು ನಾವು. ಓದೋದರಿಂದ ಹಿಡಿದು, ಒಂದು ಕೆಲಸ ಹುಡುಕೋದರಿಂದ ಹಿಡಿದು, ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದರಿಂದ ಹಿಡಿದು ಪ್ರತಿಯೊಂದು ಹೋರಾಟವೇ. ನರೇಂದ್ರ ಮೋದಿ ಟೀ ವ್ಯಾಪಾರ ಮಾಡ್ತಾ ಇದ್ರು. ಅಪ್ಪ ಟೀ ಹಾಕೊಡೋರು, ಮಗ ತಗೊಂಡೋಗಿ ರೈಲ್ವೆ ಸ್ಟೇಷನ್ಲಿ ಮಾರ್ತಾ ಇದ್ದ. ಎಷ್ಟು ತಪಸ್ಸು ಮಾಡಿದ್ದಾರೆ ವ್ಯಕ್ತಿ. ಜೀವನದಲ್ಲಿ ಮುಂದೆ ಬಂದವರೆಲ್ಲ ತಪಸ್ಸು ಮಾಡಿದ್ದಾರೆ. ಥಾಮಸ್ ಆಲ್ವಾ ಎಡಿಸನ್ ತಪಸ್ಸು ಮಾಡಿದ್ದಾರೆ. ರೈಟ್ ಬ್ರದರ್ಸ್ ತಪಸ್ಸು ಮಾಡಿದ್ದಾರೆ. ಶ್ರೀ ರಾಮಕೃಷ್ಣ ಪರಮಹಂಸರು ಜೀವನ್ ಮುಕ್ತಿ ಪಡೆದ ಮಹಾಗುರು ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸ ಅಂತೀವಿ ಅವ್ರನ್ನ. ಜೀವನ್ ಮುಕ್ತಿ ಪಡೆದವರು. ಜೀವನ್ ಮುಕ್ತಿ ಅಂದರೆ ಏನು? ಮುಕ್ತಿ ಅನ್ನೋದು ಹುಟ್ಟಿಲ್ಲ ಸಾವಿಲ್ಲ ಸ್ಥಿತಿಯನ್ನು ಪಡೆಯೋದು. ಯಾತಕ್ಕೆ ಹುಟ್ಟಬಾರದು? ಯಾತಕ್ಕೆ ಹುಟ್ಟಬಾರದು? ತಲೆಗಿಲೇರಿ ಲೋಕದಲ್ಲಿ ಎಷ್ಟೆಲ್ಲ ಸೃಷ್ಟಿ ಮಾಡಿದ್ದಾನ. ನಮ್ಮಣ್ಣ 52 ವರ್ಷಕ್ಕೆ ತೀರೋಗ್ರು. ನಮ್ಮಣ್ಣ ತೀರೋದ ಮೇಲೆ ನಾ ಇನ್ನೂ ಮುದುಕಿದ್ದೀನಿ ಸುಮಾರು ವರ್ಷ. ಎಷ್ಟೆಲ್ಲ ವಿಚಿತ್ರವಾಗಿ ಅಡ್ವಾನ್ಸ್ಮೆಂಟ್ ಆಗಿದೆ. ಇದೆಲ್ಲ ನೋಡೋದು ಬೇಡವಾ? ಇನ್ನೊಂದು ಜನ್ಮ ತಾಳ್ತೀನಿ ನಾನು. ತಿರುಗಿ ಹುಟ್ಟಿ, ತಿರುಗಿ ಬೆಳೆದು, ತಿರುಗಿ ನೋಡ್ತೀನಿ. ಎಷ್ಟೋ ಲಕ್ಷಗಟ್ಟಲೆ ವರ್ಷ ಆಗ್ಬಿಟ್ಟಿದೆ. ತಪಸ್ಸು ಏನಕ್ಕೆ ಮಾಡಬೇಕು ಅಂದರೆ ಜ್ಞಾನವನ್ನು ಪಡೆಯಕ್ಕೆ ಮಾಡೋದು ನಿಜವಾದ ತಪಸ್ಸು. ನಾವು ಹುಟ್ಟಿರೋದೇ ಜ್ಞಾನವನ್ನು ಪಡೆಯಕ್ಕೆ, ದುಡ್ಡನ್ನು ಸಂಗ್ರಹ ಮಾಡೋಕ್ಕಲ್ಲ. ದುಡ್ಡು ಬೇಕೋ? ದುಡ್ಡೇ ದೊಡ್ಡಪ್ಪ ಅಲ್ಲ, ಆದರೆ ದುಡ್ಡೇ ದೊಡ್ಡಪ್ಪ ಅಂತಾರೆ. ದುಡ್ಡು ಅಂದರೆ ಹೆಣ ಕೂಡ ಬಾಯ್ಬಿಡುತ್ತೆ ಅಂತಾರೆ, ಸತ್ಯ. ಆದರೆ ಅದರ ಜೊತೆಗೆ ಹೋರಾಟ ಮಾಡಕ್ಕೆ ಹೋದರೆ ದುಃಖವೇ ಹೊರತು ನೆಮ್ಮದಿ ಇಲ್ಲ. ಜ್ಞಾನವನ್ನು ಪಡೆಯಕ್ಕೆ ಮಾಡುವ ಹೋರಾಟ ಖಂಡಿತವಾಗಲೂ ಒಂದು ದಿವಸ ಸಕ್ಸಸ್ ಆಗತ್ತೆ. ಹಣದ ಜೊತೆಗೆ ಮಾಡುವ ಹೋರಾಟ ಸಕ್ಸಸ್ ಆದರೂ ಕೂಡ ತೃಪ್ತಿ ಇಲ್ಲ, ಸಂತೋಷವಿಲ್ಲ, ಆನಂದವಿಲ್ಲ, ದುಃಖ ಜಾಸ್ತಿ. ಸೊ ತಪಸ್ಸು ಅನ್ನೋದು ಇಲ್ಲಿ ಆಧ್ಯಾತ್ಮದಲ್ಲಿ ಅಜ್ಞಾನದಿಂದ ಜ್ಞಾನವನ್ನು ಪಡೆಯಲು ನೀವು ಮಾಡುವ ಹೋರಾಟ ಕೊನೆಯ ತನಕ.